ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಮೊಟ್ಟೆ ಒಡೆದು ಹಾಕ್ಬಿಟ್ಟು ಸಾಂಬಾರು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು ಈರುಳ್ಳಿ, 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 4 ಲವಂಗ, ಚಕ್ಕೆ 2 ಚಕ್ಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿ ಅರ್ಧ ಭಾಗ, ಅಚ್ಕಾರದ ಪುಡಿ 1 ಸ್ಪೂನು, ಸಾಂಬಾರು ಬೀಜ 2 ಸ್ಪೂನು, ಹುಣಸೆಹಣ್ಣು ಸ್ವಲ್ಪ. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಈಗ ನಾನಿಲ್ಲಿ ನೈಸಾಗಿ ರುಬ್ಬಿದ್ದೀನಿ. ಇದನ್ನು ನಾನು ಒಂದು ಪಾತ್ರೆಗೆ ಇಟ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಜಾರ್ ತೊಳೆದಿರೋ ನೀರನ್ನು ಸ್ವಲ್ಪ 1 ಗ್ಲಾಸ್ ಅಷ್ಟು ಹಾಕ್ಕೊಳ್ತೀನಿ. ತುಂಬ ನೀರು ಮಾಡ್ಕೋಬಾರ್ದು, ಇದು ಟೇಸ್ಟ್ ಇರೋದಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 6 ರಿಂದ 7 ನಿಮಿಷ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಮೊಟ್ಟೆ ಹಾಕಬೇಕು, ಈಗ ಹಾಕ್ಬಾರ್ದು, ಒಡೆದಾಕೋದು. ಈಗ ಹಾಗೆ ಮುಚ್ಚಿಡಬೇಕು, ಒಂದು 5 ರಿಂದ 6 ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಬೇಕು, ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕುದಿಸ್ಬೇಕು. ಈಗ ಕುದೀತಾ ಇದೆ ಸಾಂಬಾರು. ಈಗ ಕುದೀತಾ ಇದೆಯಲ್ಲ, ಇದನ್ನು ಲೋ ಫ್ಲೇಮ್ನಲ್ಲಿ ಮಾಡಿಬಿಟ್ಟು ನಾವು ಇದನ್ನು ಮೊಟ್ಟೆ ಒಡೆದು ಈಗ ಒಂದೊಂದು ಸೈಡಿಗೆ ಹಾಕ್ಕೊಳ್ಬೇಕು. ನಿಧಾನಕ್ಕೆ ಒಂದು ಸೈಡಿಂದ ಹಾಕ್ಕೊಂಡು ಬರಬೇಕು. ಹಾಕಿದ್ಮೇಲೆ ಅಲ್ಲಾಡ್ಸೋಕ್ಕೆ ಹೋಗಬೇಡಿ, ಸೌಟ್ನಲ್ಲಿ ಬೇಯ ತನಕ ಹಾಗೇ ಬಿಡಬೇಕು. ಆಗ ಉಂಡೆ ಉಂಡೆ ಸಿಗುತ್ತೆ. ನಿಧಾನಕ್ಕೆ ಒಂದೊಂದು ಸೈಡಿಗೆ ಮಧ್ಯಕ್ಕೆ ಎಲ್ಲ ಹಾಕ್ಕೊಳ್ತಾ ಹೋಗಬೇಕು. ಒಂದ್ರ ಮೇಲೆ ಒಂದು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕಬೇಕು. ಈಗ ಸೌಟ್ ಹಾಕಲೇಬಾರ್ದು, ಮಧ್ಯದಲ್ಲಿ ಹಾಗೆ ಬಿಡಬೇಕು. ಹಾಗೆ ಸ್ವಲ್ಪ ಚೆನ್ನಾಗಿ ಕುದೀಲಿ, ಒಂದು 4 ರಿಂದ 5 ನಿಮಿಷ ಕುದೀಲಿ. ಅಲ್ಲಿವರೆಗೂ ಹಾಗೆ ಸೌಟ್ ಹಾಕಬಾರ್ದು, ಈಗ ಸೌಟ್ ಹಾಕಬೇಕು, ಅಷ್ಟೊತ್ತಿಗೆ ಬೆಂದಿರುತ್ತೆ. ಈಗ ಉಂಡುಂಡೆ ಸಿಗುತ್ತೆ ನಿಮಗೆ. ಇಲ್ಲ ಸ್ಟಾರ್ಟಿಂಗಲ್ಲೇ ಸೌಟ್ ಹಾಕಿದರೆ ಎಲ್ಲ ಒಡೆದೋಗುತ್ತೆ. ಫ್ರೆಂಡ್ಸ್, ಈಗ ನೋಡಿ, ಒಡೆದಿರುವ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.